ಸಂವಿಧಾನದಲ್ಲಿ ಏನಿದೆ, ಸಂವಿಧಾನ ಯಾಕೆ ಬೇಕು ಎಂದು ತಿಳಿದುಕೊಳ್ಳಲು ಮನೆ ಮನೆಗೂ ಸೇರಬೇಕಾದಂತಹ ಪುಸ್ತಕಗಳು ಗೆದ್ದಲು ಇಲ್ಲಿ ಹೆಗ್ಗಣಗಳ ಪಾಲಾಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 16,000 ಪುಸ್ತಕಗಳನ್ನು ಪ್ರಿಂಟ್ ಮಾಡಿದರೂ ಕೂಡ ಆ ಎಲ್ಲ ಪುಸ್ತಕಗಳು ಕೂಡ ಹಾಳಾಗಿವೆ. ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗೆದ್ದಿಲು ಹಿಡಿದ ಸಂವಿಧಾನ ಓದು ಪುಸ್ತಕಗಳು, ಲಕ್ಷಾಂತರ ಮೌಲ್ಯದ ಪುಸ್ತಕಗಳು ಹೆಗ್ಗಣಗಳ ಪಾಲು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ. ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಮುದ್ರಣಕಾಶಿ ಗದಗದಲ್ಲಿ. ಸಂವಿಧಾನ ಓದು ಎಂಬ ಪುಸ್ತಕಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೆದ್ದಲು ಹಿಡಿದು ಹಾಳಾದಂತಹ ಘಟನೆ ಗದಗದಲ್ಲಿ ಕಂಡುಬಂದಿದೆ. ಗದಗ ನಗರದ ಖಾಸಗಿ ಟೂರ್ ಅಂಡ್ ಟ್ರಾವೆಲ್ಸ್ ಸ್ಟಾಕ್ ರೂಮ್ನಲ್ಲಿ ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ. ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಜನಜಾಗೃತಿಗಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಬರೆದಂತಹ ಸಂವಿಧಾನ ಓದು ಪುಸ್ತಕ ಇದಾಗಿದೆ. 2023 ನವೆಂಬರ್ 26ರಂದು ಗದಗ ಜಿಲ್ಲಾಡಳಿತ ನಗರಸಭೆಯಿಂದ ಸಶಕ್ತೀಕರಣ ಸಂವಿಧಾನ ಓದು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 10,000ಕ್ಕೂ ಅಧಿಕ ಪುಸ್ತಕಗಳನ್ನು ಉಚಿತವಾಗಿ ಹಂಚಲಾಗಿತ್ತು. ಗದಗದ ಬೆಟಗೇರಿ ಅವಳಿ ನಗರದ ಮನೆ ಮನೆಗೆ ಸೇರಬೇಕಿದ್ದಂತಹ ಪುಸ್ತಕಗಳು ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಜನರ ಕೈ ಸೇರೋದ್ರಲ್ಲಿ ವಿಫಲವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮುದ್ರಿಸಲಾದ ಸಂವಿಧಾನ ಓದು ಪುಸ್ತಕ ಹಾಳಾಗಿದೆ. ಇದು ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಅಂಥೇಳಿ ಜನಾಕ್ರೋಶ ವ್ಯಕ್ತವಾಗ್ತಿದೆ. ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್.ಎಸ್. ನಾಗಮೋಹನ್ ದಾಸ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಓದು ಎಂಬ ಪುಸ್ತಕನ ಇವತ್ತು ಗದಗ ಬೆಟಗೇರಿ ನಗರಸಭೆ ಪ್ರತಿ ಮನೆ ಮನೆಗೂ ಹಂಚಬೇಕಂತಂದು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಒಂದು ಒಳ್ಳೆಯ ಯೋಜನೆ ರೂಪಿಸಿದರು. ಅದೇ ರೀತಿಯೇ ಆ ಯೋಜನೆ ಸಂಪೂರ್ಣ ಹಾಳಾಗಕ್ಕೆ ಕಾರಣ ಈಗ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳೇ ಕಾರಣ ಆಗಿದ್ದಾರೆ. ಡಿಸೆಂಬರ್ ಒಳಗೆ 2023 ಡಿಸೆಂಬರ್ ಒಳಗೆ 20,000 ಪುಸ್ತಕಗಳು 5 ಲಕ್ಷ ರೂಪಾಯಿ ಮತ್ತದ್ದು ಗದಗ ಬೆಟಗೇರಿ ಗದಗ ಕಾಮತ್ ಟ್ರಾವೆಲ್ಸ್ನಲ್ಲಿ ಬಂದು ಬಿದ್ದಿದ್ದವು. ಸುಮಾರು 2 ವರ್ಷ ಆಯಿತು. ಇಲ್ಲಿವರೆಗೂ ಅದು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಆ ಪುಸ್ತಕನ ತೊಗೊಂಬಂದು ಪ್ರತಿ ಮನೆಗೂ ಹಂಚಿಲ್ಲ. ಹೀಗಾಗಿ ಸಂಪೂರ್ಣ ಪುಸ್ತಕನ ಇಲಿಗಳು ತಿಂದು ಹಾಳಾಗ್ಯವು. ಆದ ಕಾರಣನ ಏನಾವತ್ತು ಪುಸ್ತಕಗಳು ಹಾಳಾಗ್ಯಾವಲ್ಲ, ಆ ಪುಸ್ತಕ ಹಾಳಾಗಿದ್ದು ದುಡ್ಡನ್ನ ಅದನ್ನು ಅಧಿಕಾರಿಗಳಿಂದ ಬರೆಸ್ಕೋಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಲೋಕಾಯುಕ್ತರು ಇದು ಸ್ವಯಂ ಪ್ರೇರಣೆಯಿಂದ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಅಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸಂವಿಧಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪುಸ್ತಕಗಳು ಸದ್ಯ ಇಲಿ ಹೆಗ್ಗಣಗಳಿಂದ ಕಚ್ಚಿ ತುಂಡು ತುಂಡಾಗಿವೆ. ಗೆದ್ದಲುಗಳ ಪಾಲಾಗಿದೆ. ಜಿಲ್ಲಾಡಳಿತ ಹಾಗೂ ನಗರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಇದಕ್ಕೆ ಕಾರಣ ಅಂಥೇಳಿ ಆಕ್ರೋಶ ವ್ಯಕ್ತವಾಗ್ತಿದೆ. ಪುಸ್ತಕಗಳು ಪ್ರಿಂಟ್ ಆಗಿ ಬಂದು ಸುಮಾರು ವರ್ಷಗಳಾಗ್ತಾ ಬಂದರೂ ಇಲ್ಲಿಯೇ ಬಿದ್ದಿವೆ. ಪುಸ್ತಕಗಳು ಬರೆದ ನಾಗಮೋಹನ್ ದಾಸ್ ಅವರಿಗೂ ಅವಮಾನ ಮಾಡಿದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದರ ಸಂಪೂರ್ಣ ವೆಚ್ಚವನ್ನು ಅಧಿಕಾರಿಗಳೇ ಭರಿಸಬೇಕು. ಮುಂಬರುವ ದಿನಗಳಲ್ಲಿ ಪುಸ್ತಕಗಳನ್ನು ಗದಗ ಜನತೆ ಕೈಗೆ ಸೇರುವಂತಾಗಬೇಕು ಅಂಥೇಳಿ ಒತ್ತಾಯಿಸಿದ್ರು. ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತೆ. ಆದರೆ ಕೆಲವು ಯೋಜನೆಗಳು ಹಾಳಾಗಿ ಹಳ್ಳ ಹಿಡಿತಾ ಇವೆ. ಗದಗದ ಬೆಟಗೇರಿ ಅವಳಿ ನಗರದ ಮನೆ ಮನೆಗಳಿಗೆ ತಲುಪಿ ಜನರ ಕೈ ಸೇರಬೇಕಿದ್ದ ಪುಸ್ತಕಗಳು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನಾಶವಾಗ್ತಾ ಇರೋದು ನಿಜಕ್ಕೂ ದುರಂತವೇ ಸರಿ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.